ಇವತ್ತು ನನ್ನ ಮುಂದೆ ಒಪ್ಪೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಫೈಂಡ್ N3 ಫ್ಲಿಪ್ ಒಂದು ಫೋಲ್ಡಬಲ್ ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ ಕ್ಯಾಮ್ರಾನ ಒಪ್ಪೋದವರು ಆಸಲ್ ಬ್ಲೇಡ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಬಿಲ್ಡ್ ಮಾಡಿದ್ದಾರೆ ಆಯಿತಾ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಸ್ಮಾರ್ಟ್ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ 90,000 to 95,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದು, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಯುನೀಕ್ ಬಾಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಸ್ಮಾರ್ಟ್ಫೋನ್ ಒಂಥರ ನೋಡ್ತಾ ಇದ್ದೀರಾ, ಓಪನ್ ಮಾಡಿದ ತಕ್ಷಣ ಮೇಲಕ್ಕೆ ಕೇಳುತ್ತೆ. ಸಾಕತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಇದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಅದನ್ನು ಬಿಟ್ಟರೆ ಈ ಬಾಕ್ಸ್ನ ಕೆಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ ಮತ್ತು ಬ್ಯಾಕ್ ಕವರ್ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಕ್ವಾಲಿಟಿಯ ಹಾರ್ಡ್ ಕೇಸು ಆಯಿತಾ, ಕ್ವಾಲಿಟಿ ಚೆನ್ನಾಗಿರೋಂಗಿದೆ. ಇದನ್ನು ಸ್ಟಿಕ್ಕರ್ ರಿಮೂವ್ ಮಾಡಿ ಅಂಟಿಸ್ಬೇಕು ನಾವು ಇದನ್ನು ಬ್ಯಾಕ್ ಕವರ್ನ. ಅದರ ಕೆಳಗಡೆ ನಮಗೆ ಲಿಟ್ರಲಿ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಆದರೆ ಈ ಸ್ಮಾರ್ಟ್ಫೋನು 44 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಇನ್ನು ಕೊನೆಯದಾಗಿ ಒಂದು ಡಾಟಾ ಕೇಬಲ್ಲು ಟೈಪ್ ಎ ಇಂದ ಟೈಪ್ ಸಿ, ಒಂದು ಒಳ್ಳೆಯ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಸ್ಮಾರ್ಟ್ಫೋನ್ನ ಬೇಕಾದರೆ ನೀವು ಒಂದೇ ಕೈಯಲ್ಲಿ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಆ ಒಂದು ಸೌಂಡು ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿದೆ ಆಯಿತಾ. ಸಕ್ಕತ್ತಾಗಿ ಸೌಂಡ್ ಬರುತ್ತೆ. ಹೆವಿ ತಿನ್ನಕ್ಕೆ ಕೂಡ ಇದೆ. ನೀವು ಓಪನ್ ಆಗಿದ್ದಾಗ 7.8 mm ಥಿಕ್ನೆಸ್ಸು, ಕ್ಲೋಸ್ ಆಗಿದ್ದಾಗ 16.5 mm ಥಿಕ್ನೆಸ್ಸು, ಸುಮಾರು 198 ಗ್ರಾಮ್ ವೆಯ್ಟ್ ಕೂಡ ಇದೆ ಆಯಿತಾ. ಜೊತೆಗೆ ಒಪ್ಪೋದವರು ಈ ಫೋನಿನ ಫೋಲ್ಡ್ಗೂ ಕೂಡ, ಅಂದರೆ ಮಡಿಸ್ತೀವಲ್ವ, ಅದಕ್ಕೂ ಕೂಡ ಸರ್ಟಿಫಿಕೇಷನ್ ಮಾಡಿಸಿದ್ದಾರೆ. TU ಅವ್ರದ್ದು ರೈಲ್ಯಾಂಡ್ ಸರ್ಟಿಫಿಕೇಷನ್. ಈ ಸರ್ಟಿಫಿಕೇಷನ್ ಪ್ರಕಾರ ಈ ಸ್ಮಾರ್ಟ್ಫೋನ್ ಅಪ್ ಟು 6 ಲಕ್ಷ ಫೋಲ್ಡ್ ತನಕ 6 ಲಕ್ಷ ಸಲ ನಾವು ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೂ ಸಹ ಏನೂ ಪ್ರಾಬ್ಲಮ್ ಆಗಲ್ಲ ಅನ್ನೋ ರೀತಿ ಈ ಸರ್ಟಿಫಿಕೇಷನ್ನು. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋದರೆ ಪ್ರತಿ ಸಲ ನಾವು ಈ ಸ್ಮಾರ್ಟ್ಫೋನ್ನ 100 ಸಲ ಓಪನ್ ಮಾಡಿ ಕ್ಲೋಸ್ ಮಾಡಿದ್ರೆ ಸುಮಾರು 16 ವರ್ಷ ಯೂಸ್ ಮಾಡ್ಬೋದು. ಅಂದರೆ ಅಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಅಷ್ಟೇ, ಬೇರೇನೂ ಇಲ್ಲ. ಈ ಫೋನ್ನ ಹಿಂದ್ಗಡೆ ನಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಸಿಗ್ತಾ ಇದೆ. ಒಂದು ಖುಷಿ ವಿಷಯ ಏನಪ್ಪ ಅಂತ ಅಂದರೆ ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ ಮತ್ತು ಸ್ಮಡ್ಜಸ್ ಕೂಡ ಆಗಲ್ಲ ಆಯಿತಾ. ಸೂಪರ್ ಅಂತೀನಿ. ಆದರೆ ಈ ಒಂದು ಡಿಸ್ಪ್ಲೇ ಮೇಲ್ಗಡೆ ಸ್ವಲ್ಪ ಸ್ಮಡ್ಜಸ್ ಕಾಣುತ್ತೆ ಆಯಿತಾ, ಕಪ್ಪಾಗಿರೋದ್ರಿಂದ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಡ್ಯೂಲ್ LED ಫ್ಲ್ಯಾಶ್ ಸಿಗ್ತಾ ಇದೆ. ಫ್ರಂಟಿಗೆ ಬಂತು ಅಂತ ಅಂದರೆ ನಿಮಗೆ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಸಿಗ್ತಾ ಇದೆ. ಬೆಝಲ್ ಆಬ್ವಿಯಸ್ಲಿ ಇದು ಫೋಲ್ಡಬಲ್ ಆಗಿರೋದ್ರಿಂದ ಸ್ವಲ್ಪ ಬೆಝಲ್ ಇದ್ದೇ ಇರುತ್ತೆ. ಚೆನ್ನಾಗಿ ಕಾಣುತ್ತೆ ಫ್ರಂಟಿಂದ. ಈ ಸ್ಮಾರ್ಟ್ಫೋನ್ ನೋಡಿ, ಫೋಲ್ಡ್ ಆಗಿದ್ದಾಗ ಈ ರೀತಿ ಕಾಣುತ್ತೆ, ಓಪನ್ ಆಗಿದ್ದಾಗ ಈ ರೀತಿ ಕಾಣುತ್ತೆ. ತುಂಬ ಪ್ರೀಮಿಯಂ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಫ್ರೇಮ್ ಬಂದುಬಿಟ್ಟು ಅಲ್ಯೂಮಿನಿಯಂ ಅಲಾಯ್ ಫ್ರೇಮ್ ಆಯಿತಾ, ಸಾಲಿಡ್ ಆಗಿದೆ. ಮತ್ತು ಹಿಂಜ್ ಕೂಡ ಅಷ್ಟೇ, ತುಂಬ ಸಾಲಿಡ್ ಹಿಂಜ್ ಅಂತ. ಇದು ಕೂಡ ಮೆಟಾಲಿಕ್ ಬಿಲ್ಡು. ನಮಗೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ ಮತ್ತು ಅಲರ್ಟ್ ಸ್ಲೈಡರ್ ಕೂಡ ಇರುವಂಥದ್ದು. ಮೋಡನ್ನು ಈ ಸ್ಲೈಡರ್ ಮುಖಾಂತರ ಸ್ವಿಚ್ ಮಾಡ್ಬೋದು. ಸೈಲೆಂಟ್ ಮೋಡು, ವೈಬ್ರೇಷನ್ ಮೋಡು ಮತ್ತು ರಿಂಗ್ ಮೋಡು. ಒಂದು ಒಳ್ಳೆಯ ವಿಷಯ. ನಂತರ ಇದರಲ್ಲಿ USB Type C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ನೀವು ಬೇಕಾದ್ರೆ ಹಾಕೊಬೋದು. ಸ್ಪೀಕರ್ ಗ್ರಿಲ್ ನಮಗೆ ಬಾಟಮಲ್ಲಿ ಸಿಗ್ತದೆ ಮತ್ತು ಮೇಲ್ಗಡೆನೂ ಸಹ ಇಯರ್ ಪೀಸ್ ಹತ್ರ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ ಆಯಿತಾ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ತುಂಬ ಒಳ್ಳೆಯ ಬಿಲ್ಡು, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಫೋಲ್ಡಬಲ್ಗಳಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 2 ಡಿಸ್ಪ್ಲೇ ಇದೆ. ಅದರಲ್ಲಿ ಮೇನ್ ಡಿಸ್ಪ್ಲೇ ಬಂದ್ಬಿಟ್ಟು 6.8 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ. ಇದು LTPO ಡಿಸ್ಪ್ಲೇ ಆಯಿತಾ. ಅವಶ್ಯಕತೆ ಇರೋ ಟೈಮಲ್ಲಿ ರಿಫ್ರೆಶ್ ರೇಟನ್ನು ಆಟೋಮೆಟಿಕ್ಕಾಗಿ ಚೇಂಜ್ ಮಾಡ್ಕೊಳ್ಳುತ್ತೆ ಮತ್ತು ಹೆವಿ ಬ್ರೈಟಾಗಿ ಕೂಡ ಇದೆ. 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಇದು HDR10+ ಕೂಡ ಸಪೋರ್ಟ್ ಮಾಡುತ್ತೆ. 120 ವಾಟ್ಸ್ನ ರಿಫ್ರೆಶ್ ರೇಟ್ ಆಯಿತಾ. ಸೊ ಫ್ರಂಟಲ್ಲಿರುವಂಥದ್ದು ಬೆಂಕಿ ಡಿಸ್ಪ್ಲೇ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಹೇಳ್ಬೋದು. ಇನ್ನು 2ನೇ ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ನೋಡ್ತಾ ಇದ್ದರೆ 3.26 ಇಂಚಿನ ಡಿಸ್ಪ್ಲೇ ಇದಾಗಿದೆ. ಇದೊಂಥರ ನಿಮಗೆ ಆಲ್ವೇಸ್ ಆನ್ ಕೂಡ ಇದರ ಸಪೋರ್ಟ್ ಇದೆ. ಟೈಮ್ ನೋಡ್ಕೊಬೋದು ಮತ್ತು ಕೆಲವೊಂದು ಬೇಸಿಕ್ ಅಪ್ಲಿಕೇಶನ್ಗಳನ್ನ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು. ನೋಡ್ತಾ ಇದ್ದಾರೆ ಜಿಮೇಲ್ ಇದೆ, ಫೋಟೋಸ್ ಇದೆ, ಯೂಟ್ಯೂಬ್ ನಂಗೆ ಅನ್ನಿಸ್ತಂಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ನಾರ್ಮಲ್ ಯೂಟ್ಯೂಬ್ ಅಪ್ಲಿಕೇಶನ್ ಕೂಡ ಬರುತ್ತಂತೆ. ಸೊ ವಿಡಿಯೋನ ನೀವು ಇಲ್ಲೇ ಪ್ಲೇ ಮಾಡ್ಬೋದು. ಮ್ಯಾಪ್ಸ್ ಎಲ್ಲ ಇದೆ ಆಯಿತಾ. ಸೊ ನೀವು ಇದನ್ನು ಓಪನ್ ಮಾಡ್ದಂಗೆ
ಇದರ ಆಸ್ಪೆಕ್ಟ್ ರೇಷಿಯೋ ನೋಡ್ತಾ ಇದ್ದೀರಾ, ಅದೇ ಆಸ್ಪೆಕ್ಟ್ ರೇಷಿಯೋ ಇದೆ ನಿಮಗೆ. ನಾರ್ಮಲ್ ಹಿಂಗೆ ಓಪನ್ ಮಾಡಿದಾಗ ಯಾವ ರೀತಿ ಒಂದು ಆಸ್ಪೆಕ್ಟ್ ರೇಷಿಯೋ ಬರುತ್ತೋ ಅದೇ ಆಸ್ಪೆಕ್ಟ್ ರೇಷಿಯೋ ನಿಮಗೆ ಈ ಒಂದು ಡಿಸ್ಪ್ಲೇ ಕೂಡ ಇರೋದ್ರಿಂದ ನಿಮ್ಗೆ ಯೂಸ್ ಮಾಡೋಕ್ಕೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಂಗೆ ಅನ್ನಿಸ್ತಂಗೆ ಫೋನ್ ಕಾಲೆಲ್ಲ ಇಲ್ಲೇ ಮಾಡೋ ರೀತಿ ಕಂಪ್ಲೀಟ್ ಫೀಚರ್ನ ನಂಗೆ ಅನ್ನಿಸ್ತಂಗೆ ಇದರಲ್ಲಿ ಕೊಡ್ತಾರೆ ಅಂತ ಕಾಣುತ್ತೆ. ಡಿಸ್ಪ್ಲೇ ಸಖತ್ ಬ್ರೈಟ್ ಆಗಿದೆ. ಇದು ಕೂಡ ಸುಮಾರು 900 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಆಲ್ಮೋಸ್ಟ್ ಫೋಟೋಸ್ ಅಪ್ಲಿಕೇಶನ್ ಇದೆ, ನೋಡ್ಬೋದು. ಫೋಟೋಸ್ನೆಲ್ಲ ಬೇಕಾದ್ರೆ ನಾವು ಇಲ್ಲೇ ನೋಡ್ಕೊಂಬಿಡ್ಬೋದು, ನೋಡ್ತಾ ಇದ್ದೀರಾ. ಸೊ ಈ ರೀತಿ ಅಂದರೆ ಅಲ್ಲೇನು ಯೂಸ್ ಮಾಡ್ತೀವಿ ಅದೇ ರೀತಿ ಫುಲ್ಲು ಇಲ್ಲೇ ಯೂಸ್ ಮಾಡಿಬಿಡ್ಬೋದು. ಮತ್ತು ವೀಡಿಯೋಸ್ನ ಕೂಡ ಬೇಕಾದ್ರೆ ನೀವು ಇಲ್ಲೇ ಪ್ಲೇ ಮಾಡ್ಬೋದು, ತುಂಬ ಯೂಸ್ ಆಗುತ್ತೆ. ಮತ್ತು ಇದರ ಹೋಮ್ ಸ್ಕ್ರೀನ್ನ ಕೂಡ ನೀವು ಆರಾಮಾಗಿ ಚೇಂಜ್ ಮಾಡ್ಬೋದು. ಬೇಜಾನ್ ಎನಿಮೇಷನ್ಸ್ಗಳು, ಬೇಜಾನ್ ವಾಲ್ಪೇಪರ್ಗಳಲ್ಲಿ ತುಂಬ ಚೆನ್ನಾಗಿರೋದೆಲ್ಲ ಇದೆ ಆಯಿತಾ. ಎನಿಮಲ್ಸಿಂದೆಲ್ಲ ಲೈವ್ ವಾಲ್ಪೇಪರ್ಸ್ಗಳೆಲ್ಲ ಸಿಗುತ್ತೆ. ಸೊ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಸೆಕೆಂಡರಿ ಡಿಸ್ಪ್ಲೇನ. ಮತ್ತು ಇನ್ನೊಂದು ಆಬ್ವಿಯಸ್ಲಿ ಇಲ್ಲೇ ಫ್ರಂಟಲ್ಲೇ ಕ್ಯಾಮ್ರಾ ಓಪನ್ ಆಗೋದ್ರಿಂದ ರೇರ್ ಕ್ಯಾಮ್ರಾನೇ ಒಂದು ರೀತಿ ನಾವು ಫ್ರಂಟ್ ಕ್ಯಾಮ್ರಾ ರೀತಿ ಯೂಸ್ ಮಾಡ್ಕೊಬೋದು. ವೈಡ್ ಆ್ಯಂಗಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದೊಂದು ಹೆವಿ ಪ್ಲಸ್ ಪಾಯಿಂಟ್ ಅಂತ ಅಂತೀನಿ. ಡಿಸ್ಪ್ಲೇ ಎರಡು ಕೂಡ ತುಂಬ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಎರಡು ಕೂಡ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಅನ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಇದರಲ್ಲಿ ರ್ಯಾಮು ಮತ್ತು ಸ್ಟೋರೇಜಲ್ಲಿ ಯಾವುದೇ ಕಾಂಪ್ರಮೈಸನ್ನು ಮಾಡಿಲ್ಲ. DDR5x ರ್ಯಾಮ್ ಟಾಪ್ ನಾಚು, ಯಾವುದೇ ಕಾಂಪ್ರಮೈಸ್ ಇಲ್ಲ. ಮತ್ತು ಸ್ಟೋರೇಜ್ ಟೈಪಲ್ಲೂ ಕೂಡ ಅಷ್ಟೇ UFS 4.0 ಸ್ಟೋರೇಜು, ಯಾವುದೇ ಕಾಂಪ್ರಮೈಸ್ ಇಲ್ಲ. ಫಾಸ್ಟೆಸ್ಟ್ ರ್ಯಾಮು, ಫಾಸ್ಟೆಸ್ಟ್ ಸ್ಟೋರೇಜು. ಸ್ಮಾರ್ಟ್ಫೋನಲ್ಲಿ ಟಾಪ್ ನಾಚ್ ಫೀಚರ್ನ ರ್ಯಾಮು ಸ್ಟೋರೇಜಲ್ಲಿ ಕೊಟ್ಟಿದ್ದಾರೆ. ಕ್ರೇಜಿ ವಿಷಯ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 9200 ಪ್ರೋಸೆಸರ್ ಇರುವಂಥದ್ದು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ನಾನು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಸುಮಾರು 8,95,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ಇದು ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ರೇಟಿಂಗ್ ಅಂತಲೇ ಅನ್ಬೋದು. ಹೆವಿ ಪವರ್ಫುಲ್ ಆಗಿರುವಂಥದ್ದು. ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಕೂಡ ಸಿಗುತ್ತೆ ನಿಮಗೆ ಆಯಿತಾ. 12-13 ಲಕ್ಷ ರೇಟಿಂಗನ್ನು ಕೊಡಬಲ್ಲಂಥ ಪ್ರೋಸೆಸರ್ಗಳು ಕೂಡ ನಿಮಗೆ ಈ ಪ್ರೈಸ್ ರೇಂಜಲ್ಲಿ ಸಿಗುತ್ತೆ. ಇದು ಕೂಡ ಕಡಿಮೆ ಪವರಿಂದ ಅಲ್ಲ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಯಾವುದೇ ಗೇಮನ್ನು ಬೇಕಾದ್ರೂ ನೀವು ಸ್ಮೂತಾಗಿ ಆಡ್ಕೊಬೋದು. ಯಾವುದೇ ಒಂದು ಅಪ್ಲಿಕೇಶನ್ನ ತುಂಬ ಸ್ಮೂತಾಗಿ ರನ್ ಮಾಡ್ಬೋದು. BGMನ್ನು ಕೂಡ ನೀವು ಆರಾಮಾಗಿ ತುಂಬ ಸ್ಮೂತಾಗಿ ಆಡ್ಕೊಬೋದು. ಹೆವಿ ಪವರ್ಫುಲ್ ಆಗಿರುವಂಥದ್ದು. ಸೊ ತಲೆ ಕೆಡಿಸ್ಕೊಡುವಂಥ ಅವಶ್ಯಕತೆ ಇಲ್ಲ. ಸೂಪರ್ ಪ್ರೋಸೆಸರ್. ಈ ಬೆಲೆಗೆ ಬೆಂಕಿ ಅಂತೀನಿ. ನಾನು BGMIನ ಚೆಕ್ ಮಾಡ್ದಂಗೆ ಈ ಒಂದು ಫೋನಲ್ಲಿ ಅಲ್ಟ್ರಾ HDಯಲ್ಲೂ ಕೂಡ ಆಡ್ಬೋದು. ಅಲ್ಟ್ರಾ HD ಅಲ್ಟ್ರಾ ಸೆಟ್ಟಿಂಗಲ್ಲಿ ನಿಮಗೆ HDR ಆಪ್ಷನ್ ಕೂಡ ಇದೆ. HDRಲ್ಲಿ ಎಕ್ಸ್ಟ್ರೀಮಲ್ಲಿ ಆಡ್ಬೋದು, ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ಸೊ ಸೂಪರ್ ಪ್ರೋಸೆಸರ್ ಅಂತೀನಿ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇಯ್ನ್ ಸೆನ್ಸರ್ ಬಂದ್ಬಿಟ್ಟು 50 MPದು ಸೋನಿ IMX890 ಸೆನ್ಸರ್ ಆಯಿತಾ. ಇದು 1.8 ಅಪರ್ಚರ್ನ ಹೊಂದಿರುವಂಥದ್ದು. ಇದು ತೆಗೆಯುವಂಥ ಫೋಟೋ ಬೆಂಕಿ ಇದೆ ಗುರು, ಸಖತ್ತಾಗಿದೆ. ಒಳ್ಳೆ ಫೋಟೋನ ತೆಗೀತೆ ಅಂತ ಅನ್ನಿಸ್ತು ನನಗೆ. ಹೆವಿ ವೈಡಾಗೂ ಇದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಬೊಕೆ ಎಫೆಕ್ಟು ನ್ಯಾಚುರಲ್ ಆಗಿ ಸಖತ್ತಾಗಿ ಬರುತ್ತೆ. ನೀವು ಪೋರ್ಟ್ರೇಟಿಗೆ ಹೋಗೋದೇ ಬೇಕಾಗಿಲ್ಲ, ನ್ಯಾಚುರಲ್ ಆಗಿ ತುಂಬ ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಲೋ ಲೈಟಲ್ಲೂ ಕೂಡ ಚೆನ್ನಾಗಿ ತೆಗಿತೆ, ಡೇ ಲೈಟಲ್ಲೂ ಕೂಡ ತುಂಬ ಚೆನ್ನಾಗಿ ತೆಗಿತೆ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಅದನ್ನು ಬಿಟ್ಟು ಇನ್ನೊಂದು ಸೆನ್ಸಾರ್ ಇದೆ. ಲಿಟ್ರಲಿ 48 MPದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಸೊ 114 ಡಿಗ್ರಿ ಫೀಲ್ಡ್ ಆಫ್ ವ್ಯೂ ಇದೆ. ಸೊ ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಸಖತ್ತಾಗಿ ಬರುತ್ತೆ ಆಯಿತಾ. 48 MP ಆಗಿರೋದ್ರಿಂದ ನೀವು ಝೂಮ್ ಮಾಡಿದ್ರೂ ಕೂಡ ಕ್ಲಾರಿಟಿ ರಿಟೇನ್ ಆಗಿರುತ್ತೆ. ಮೇಯ್ನ್ ಸೆನ್ಸಾರ್ನಲ್ಲೇ ಒಂದು ಫೋಟೋ ತೆಗಿತಾ ಇದ್ದೀನಿ ಅನ್ನೋ ಒಂದು ಫೀಲ್ನ ಕೊಡುತ್ತೆ ಆಯಿತಾ. ವೈಡ್ ಆ್ಯಂಗಲ್ ತುಂಬ ಇಷ್ಟ ಆಯಿತು ನನಗೆ. ಇದು ಸೋನಿ IMX 581 ಸೆನ್ಸಾರ್ ಇದಾಗಿದೆ. ಇನ್ನೊಂದು ಸೆನ್ಸಾರ್ ಇದೆ, ಇದು ಪೋರ್ಟ್ರೈಟ್ ಲೆನ್ಸು, ಟೆಲಿಫೋಟೋ ಲೆನ್ಸು ಆಯಿತಾ. ಇದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಕೂಡ 32 MP ಇದೆ. 32 MP ಆಯಿತಾ. ಯಾವುದರಲ್ಲೂ ಮೆಗಾಪಿಕ್ಸೆಲ್ ಕಡಿಮೆ ಇಲ್ಲ. ಕ್ಲಾರಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮೇನ್ ಕ್ಯಾಮ್ರಾ ಅಂತೂ ಸೂಪರಾಗಿ ತೆಗೆಯುತ್ತೆ. ನೀವು 2xಲ್ಲಿ ಪೋರ್ಟ್ರೇಟ್ ತೆಗೆದ್ರೂ ಬೆಂಕಿ ಬರುತ್ತೆ, ನಾರ್ಮಲ್ ತೆಗೆದ್ರೂ ಕೂಡ ಬೆಂಕಿ ಬರುತ್ತೆ. ಕ್ಲಾರಿಟಿ ನನಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಜೊತೆಗೆ ಆಗಲೇ ಹೇಳ್ತಾ ಇದ್ದೆ, ಈ ಸೆಕೆಂಡರಿ ಡಿಸ್ಪ್ಲೇನಲ್ಲಿ ನಾವು ಕ್ಯಾಮ್ರಾ ಓಪನ್ ಮಾಡಿಕೊಂಡು ಸೆಲ್ಫಿಯನ್ನು ತಗೊಬೋದು. ಸೊ ಆಗೇನಾಗುತ್ತೆ, ನಿಮಗೆ ಸೆಲ್ಫಿ ಕ್ಲಾರಿಟಿ ಇನ್ನೂ ಬೆಂಕಿ ಬರುತ್ತೆ ಆಯಿತಾ, ಸಕ್ಕತ್ತಾಗಿ ಬರುತ್ತೆ. ಸೊ ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಹೆವಿ ವೈಡಾಗಿ ಕೂಡ ಬರುತ್ತೆ. ವೈಡ್ ಆ್ಯಂಗಲ್ ಲೆನ್ಸ್ ಇರೋದ್ರಿಂದ ಇಲ್ಲಿ ನೀವು ಫೋಟೋ ತೊಗೊಂಡ್ರೆ ಎಷ್ಟು ವೈಡ್ ಬರುತ್ತೆ ಅಂತ ಅಂದರೆ ವ್ಲಾಗಿಗೆ ಮಾಡೋರಿಗೆಲ್ಲ ಹೆವಿ ಯೂಸ್ ಆಗುತ್ತೆ. ಹಿಂಗೆ ನೋಡ್ಕೊಂಡು ಹಿಂಗೆ ತಗೊಂಬಿಡ್ಬೋದು ರೇರ್ ಕ್ಯಾಮ್ರಾದಲ್ಲಿ ಸೆಲ್ಫಿಯನ್ನು. ಸೊ ಹೆವಿ ಯೂಸ್ ಆಗುತ್ತೆ ಆಯ್ತು. ಹಂಗೆ ಇಟ್ಕೊಂಡ್ಬಿಟ್ರೆ ವ್ಲಾಗ್ ಮಾಡೋಕ್ಕೆಲ್ಲ ಈಸಿ, ಸಣ್ಣದಾಗೂ ಕಾಂಪ್ಯಾಕ್ಟಾಗೂ ಇರುತ್ತೆ. ಈ ಕಡೆ ನಮಗೆ ಒಳ್ಳೆ ಕ್ಲಾರಿಟಿನೂ ಬಂತು. ಫ್ರಂಟ್ ಕ್ಯಾಮ್ರಾನು ನಮ್ಮ ಫ್ರಂಟಲ್ಲಿ ಡಿಸ್ಪ್ಲೇ ಕೂಡ ಕಾಣುತ್ತೆ, ಒಳ್ಳೆ ವಿಡಿಯೋ ಕ್ಲಾರಿಟಿ ಬರುತ್ತೆ. ಮತ್ತು ಫೋಟೋ ಕ್ಲಾರಿಟಿನೂ ಅಷ್ಟೇ
ವೈಡಾಗೂ ಇರುತ್ತೆ. 48 MB ವೈಡ್ ಆಗಿರೋದ್ರಿಂದ ವೀಡಿಯೋಸು ತುಂಬ ವೈಡಾಗಿ ಬರುತ್ತೆ, ಫೋಟೋಸ್ ತುಂಬ ವೈಡಾಗಿ ಬರುತ್ತೆ. ಗ್ರೂಪ್ ಜಾಸ್ತಿ ಇದ್ದಷ್ಟು ಜನ ಜಾಸ್ತಿ ನಿಂತ್ಕೊಂಡು ಸೆಲ್ಫಿ ತೊಗೊಬೋದು. ತೋರಿಸ್ತಾ ಇದ್ದೀನಿ ಒಂದು ಸ್ಯಾಂಪಲ್ನ. ಇನ್ನು ಫ್ರಂಟ್ ಕ್ಯಾಮ್ರಾ, ನಾರ್ಮಲ್ ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MB. ಇದು ಏನು ಕಡಿಮೆ ಇಲ್ಲ. ಕ್ಲಾರಿಟಿ ಇದು ಕೂಡ ಚೆನ್ನಾಗಿದೆ ಅನ್ನಿಸ್ತು ಒಂದು ಲೆವೆಲ್ಗೆ. ರಿಯರ್ ಕ್ಯಾಮ್ರಾ ಕಂಪೇರ್ ಮಾಡೋದಕ್ಕಾಗಲ್ಲ, ಬಟ್ ಪರವಾಗಿಲ್ಲ ಆಯಿತಾ, ಅಂತ ಬೆಂಕಿ ಅಂತ ಅನ್ನಲ್ಲ. ಒಟ್ಟೆ ಕ್ಲಾರಿಟಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ನಿಮಗೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡಬಲ್ಲ ಅಂತ ಸಾಮರ್ಥ್ಯನ ಹೊಂದಿರುವಂಥದ್ದು. ರೇರ್ ಕ್ಯಾಮ್ರಾ ನಿಮಗೆ 4K 30 FPS, ಫ್ರಂಟ್ ಕ್ಯಾಮ್ರಾ ಕೂಡ 4K 30 FPS. ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಕೂಡ ಇರುವಂಥದ್ದು. ಈ ಮೇನ್ ಸೆನ್ಸರಲ್ಲಿ ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ, ಅದರಿಂದ ವೀಡಿಯೋಸ್ ಎಲ್ಲ ಒಂದು ಸ್ವಲ್ಪ ಸ್ಟೇಬಲ್ ಆಗಿ ಬರುತ್ತೆ. ಕ್ಯಾಮ್ರಾ ನನಗೆ ಚೆನ್ನಾಗಿದೆ, ಇಂಪ್ರೆಸಿವ್ ಅಂತ ಅನ್ನಿಸ್ತು. ಒಳ್ಳೆಯ ಕ್ಯಾಮ್ರಾ ಸಿಗ್ತಾ ಇದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೆವಿ ಫಾಸ್ಟ್ ಆಗಿದೆ ಆಯಿತಾ, ಹೆವಿ ಅಂದರೆ ಹೆವಿ ಫಾಸ್ಟು. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಫೇಸ್ ಅನ್ಲಾಕ್ ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ. ನೋಡ್ತಾ ಇದ್ದರೆ ಯೋಚನೆ ಮಾಡ್ತಾ ಇದೆ ನೀನಾ ಅಲ್ವಾ ಅಂತ. ಓಕೆ, ಹಿಂದ್ಗಡೆ ಕೆಂಪು ಲೈಟ್ ಇರೋದ್ರಿಂದ ಕರೆಕ್ಟಾಗಿ ಇದು ಮಾಡ್ತಿಲ್ಲ ನೋಡಿ, ಈಗೆಲ್ಲ ಪಾಟ್ ಅಂತ ಮಾಡಿ ಬಿಸಾಕತ್ತೆ. ಸೂಪರ್ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ, ಈ ಫ್ಲಿಪ್ ಫೋನಲ್ಲೇ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. 4300 mAh ಕೆಪಾಸಿಟಿಯ ಬ್ಯಾಟ್ರಿ. ಫ್ಲಿಪ್ ಫೋನ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಈ ಸ್ಮಾರ್ಟ್ಫೋನು 44 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. 23 ನಿಮಿಷದಲ್ಲಿ 50% ಚಾರ್ಜ್ ಮಾಡುತ್ತಂತೆ. ಹೆವಿ ಫಾಸ್ಟ್ ಚಾರ್ಜಿಂಗ್ ನೋಡೋದಕ್ಕೆ ಹೋದರೆ ಬರೀ 23 ನಿಮಿಷದಲ್ಲಿ 50%. ಇನ್ನು OS ಬಂತು ಅಂತ ಅಂದರೆ ಈ ಫೋನಲ್ಲಿ ಆಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ಕಲರ್ OS 13.2 ನಮಗೆ ಸಿಗ್ತಾ ಇರುವಂಥದ್ದು. ನಿಮಗೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ. ಫುಲ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಅಂತ ಅನ್ನಲ್ಲ, ಫೀಲು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಒಟ್ಟಿಗೆ ಹೆವಿ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಅದು ಒಂದು ಖುಷಿ ವಿಷಯ. ಸಾಫ್ಟ್ವೇರ್ ಅಪ್ಡೇಟ್ನ ಒಪ್ಪೋದವ್ರು ಆರಾಮಾಗಿ ಒಂದು 2-3 ವರ್ಷ ಅಂತೂ ಕೊಡ್ತಾರೆ. ಇದಕ್ಕೆ ತೊಂದರೆ ಇಲ್ಲ. ಸೆಕ್ಯೂರಿಟಿ ಪ್ಯಾಚಸ್ ಕೂಡ ಆರಾಮಾಗಿ ಸಿಗುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್, 2 ಸ್ಪೀಕರ್ ಇದೆ. ಬಾಟಮ್ ಫೈರಿಂಗ್ ಒಂದು ಮತ್ತು ಇನ್ನೊಂದು ಇಯರ್ ಪೀಸ್. ಇಲ್ಲಿ 2ನೇ ಸ್ಪೀಕರ್ ಸಿಗ್ತದೆ ನಿಮಗೆ ಮೇಲ್ಗಡೆ. ಸೊ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರ ಕೂಡ ಕೇಳುತ್ತೆ. ಮತ್ತು ಇದರಲ್ಲಿ ನಮಗೆ ವೈಫೈ 6ನ ಜೊತೆಗೆ ವೈಫೈ 7 ಕೂಡ ಇದೆ ಆಯಿತಾ, ಫ್ಯೂಚರ್ ರೆಡಿ. ವೈಫೈ 7 ರೂಟರ್ಗಳಿಲ್ಲ, ಬಟ್ ವೈಫೈ 7 ಆಲ್ರೆಡಿ ಬಂದ್ಬಿಟ್ಟಿದೆ. ಡ್ಯುಯಲ್ ಬ್ಯಾಂಡ್ ಪ್ಲಸ್ ವೈಫೈ 6, ವೈಫೈ 7 ಕೂಡ ಇದೆ. ಕ್ರೇಜಿ. ಮತ್ತು ಬ್ಲೂಟೂತ್ 5.3 ಕೂಡ ನಮಗೆ ಸಿಗ್ತಾ ಇದೆ ಇದರಲ್ಲಿ. ಮತ್ತು ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸನ್ನು ಹಾಕಿದ್ದಾರೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತದೆ. ನಮ್ಮ ಭಾರತದ ಎಲ್ಲ 5G ಬ್ಯಾಂಡ್ಗಳು ಕೂಡ ಸಪೋರ್ಟ್ ಆಗುತ್ತೆ. ಚೆನ್ನಾಗಿದೆ ಆಯಿತಾ. ಬಟ್ ನನಗೆ ಒಂದೇ ಒಂದು ಕಡಿಮೆ ಅನಿಸಿದ್ದು ವೈರ್ಲೆಸ್ ಚಾರ್ಜಿಂಗು. ನಂಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ವೈರ್ಲೆಸ್ ಚಾರ್ಜ್ ಮಾಡ್ತೀರಾ ಅಂತ. ಮೆಜಾರಿಟಿ ಜನ ನನ್ನ ಹತ್ರ ವೈರ್ಲೆಸ್ ಚಾರ್ಜಿಂಗ್ ಫೋನ್ ಇದೆ, ಆದರೂ ನಾನು ವೈರ್ಲೆಸ್ ಚಾರ್ಜಿಂಗ್ ಮಾಡಲ್ಲ. ಅಂಥವ್ರಿಗೆ ಮಾಡೋರಿದ್ದರೆ ಅಂಥವ್ರಿಗೆ ಇರಬೇಕಾಗಿತ್ತು ಅಂತ ಅನ್ನಿಸ್ಬೋದೇನೋ ಆಯಿತಾ. ಒಟ್ಟಿಗೆ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ. ಅದನ್ನು ಬಿಟ್ಟರೆ ಒಂದು ಪರ್ಫೆಕ್ಟ್ ಫ್ಲಿಪ್ ಫೋನ್. ಎಲ್ಲದೂ ಕೂಡ ಸಖತ್ತಾಗಿದೆ ನೋಡೋದಕ್ಕೆ ಹೋದರೆ. ಡಿಸ್ಪ್ಲೇ ಚೆನ್ನಾಗಿದೆ, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ರ್ಯಾಮು ಸ್ಟೋರೇಜ್ ಚೆನ್ನಾಗಿದೆ, ಪ್ರೊಸೆಸರ್ ಕೂಡ ಹೆವಿ ಪವರ್ಫುಲ್ಲು, ಕ್ಯಾಮ್ರಾ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಬ್ಯಾಟ್ರಿ ಕೂಡ ಫ್ಲಿಪ್ ಫೋನಲ್ಲೇ ಬಿಗ್ಗೆಸ್ಟ್ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಫೋನ್ ನೋಡಿ. ಒಂದು 80,000 ಕಡಿಮೆ ಎಲ್ಲ ದುಡ್ಡೇನು, 80-90 ಸಾವಿರ ಬಡ್ಜೆಟ್ ಇರೋರು ತಗೊಳ್ಳೋರು ಬೇಕಾದ್ರೆ ಆರಾಮಾಗಿ ತೊಗೊಬೋದು. ಚೆನ್ನಾಗಿದೆ. ಫ್ಲಿಪ್ ಅಂತ ಶೋಕಿ ಮಾಡೋರು ಇದ್ದರೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಫೋನ್ ಬಂತು ಅಂದರೆ ಹಿಂಗೆ ಎತ್ತಿದ್ರೆ ಹಲೋ ರಿಸೀವ್ ಮಾಡ್ಬೋದು, ಕಟ್ ಮಾಡೋಕ್ಕಿಷ್ಟೇ, ಫುಲ್ ಹವಾ ಇರುತ್ತೆ. ಸೊ ಇಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳನ್ನು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.